ಭೀತಿ, ಆತಂಕ, ಮತ್ತೆ ಊಹೆಗಳು, ಅನುಮಾನಗಳು, ಶಕ್ತಿಹೀನತೆ, ಆಸಕ್ತಿ ಕಳ್ಕೊಳ್ಳೋದು, ವಿಪರೀತ ಹೊಟ್ಟೆ ಹಸಿವಿ ಅಥವಾ ಹೊಟ್ಟೆ ಹಸಿವಿನೇ ಇಲ್ಲ, ಸುಸ್ತು, ಯಾವಾಗಲೂ ಮಲಗಿರ್ಬೇಕು ಅಂತ ಅನ್ಸೋದು, ನಿದ್ರೆ ಬರುತ್ತೋ ಇಲ್ವೋ ಮಲಗಿರ್ಬೇಕು, ಜನಗಳಿಂದ ದೂರ, ಗುಂಪನ್ನು ಕಂಡ್ರೆ ಆಗೋದಿಲ್ಲ, ಟ್ರಾಫಿಕ್ ಕಂಡ್ರೆ ಭಯ, ಟ್ರಾಫಿಕ್ ಅಲ್ಲಿ ಗಾಡಿ ಬಿಡಕ್ಕಾಗಲ್ಲ, 120 ಇದ್ದಾಗ ಒಂಥರ, ಗುಂಪಲ್ಲಿದ್ದಾಗ ಮಾತಾಡಕ್ ಭಯ, ಕೈ ನಡುಕ, ದೇಹದಲ್ಲಿ ಹಲವಾರು ಜಾಗಗಳಲ್ಲಿ ಗೆಡ್ಡೆ, ತಲೆನೋವು, ತಲೆ ಸಿಡುತ್ತ, ಅಳು ಅಥವಾ ನೆಗು, ಮತ್ತೆ ಬಾಳ್ಬೇಕು ಅಂತನ್ನೋ ಆಸಕ್ತಿಯನ್ನ ಕಳ್ಕೊಂಡು ಈ ಜೀವನ ಬೇಡ ಹಾಗೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಷ್ಟು ಮನಸ್ಸು ಕುಗ್ಗೋಗುತ್ತೆ. ಇದರಲ್ಲಿ ತುಂಬಾ ಮೇಜರ್ ಏನು ಅಂತಂದ್ರೆ ಶಕ್ತಿಹೀನತೆ, ಲವಲವಿಕೆ ಇರಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಚುರುಕುತನ ಇರಬೇಕು ಅದು ಚುರುಕುತನ ಇರಲ್ಲ. ಎಷ್ಟೊತ್ತೇ ಆದ್ರೂ ಎದ್ದೇಳ್ಬೇಕು ಅಂತ ಮನಸ್ಸು ಬರೋದಿಲ್ಲ, ಮಲ್ಕೋಬೇಕು ಅನ್ಸುತ್ತೆ. ಹಾಗೆ ನೀವು ಲೇಟ್ ಆಗಿದ್ರು ನೀವು ಏನ್ ಮಾಡ್ಬೇಕು ಅಂತ ಮನಸ್ಸು ಮಾಡ್ಕೊಂಡಿದ್ದೀರಿ ಅದು ಮಾಡಬೇಕು ಅಂತ ಹೋದಾಗ ಅರ್ಧಂಬರ್ಧದಲ್ಲಿ ಅದು ನಿಲ್ಲಿಸ್ಬಿಡ್ತೀರಾ. ವಿಪರೀತ ಕೋಪ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ, ಕೈಯಲ್ಲಿ ಸಿಕ್ಕಿದ್ದನ್ನು ತೆಗೆದು ಹೊಡೆಯೋದು, ಹಿಸ್ಟೀರಿಯಾ ಅಂತ ಹೇಳ್ತೀವಿ. ಈ ಖಿನ್ನತೆ ಬಂದವರು ಹಿಸ್ಟೀರಿಯಾ ಲೆವೆಲ್ಗೂ ಕನ್ವರ್ಟ್ ಆಗೋಗ್ತಾರೆ. ಅವ್ರನ್ನ ನೀವು ಕಿಡಿಯಕ್ಕಾಗಲ್ಲ. ಒಂದು ಪೂರ್ತಿ ಬಿದ್ದೋಗ್ತಾರೆ, ಇನ್ನೊಂದು ಈ ತರ ಹದಗೆಟ್ಟೋಗ್ತಾರೆ. ಮನೆಯಲ್ಲಿ ಯಾರು ಅವ್ರನ್ನ ಕಟ್ಟಿಡಿಯಕ್ಕೆ ಸಾಧ್ಯವೇ ಇಲ್ಲ. ಆತರ ತುಂಬಾ ವೈಬ್ರೆಂಟ್ ಆಗಿ ಏನ್ ಹೇಳೋದು, ಅದಕ್ಕೆ ವೈಲ್ಡ್ ಅನಿಮಲ್ಸ್ ತರ ಬಿಹೇವ್ ಮಾಡ್ತಾರೆ. ಇದೆಲ್ಲ ಖಿನ್ನತೆಯ ಲಕ್ಷಣಗಳು. ತುಂಬಾ ಊಟ ಮಾಡ್ತಾರೆ ಕೆಲವರು, ವಿಪರೀತ ಊಟ. ಈಗ ಒಂದು ತಟ್ಟೆ ತಿಂದಿರ್ತಾರೆ, ಅದು ಮಾಮೂಲಿ ನಾವು ತಿನ್ನೋದ್ರಲ್ಲಿ 2 ತಿಂದಿರ್ತಾರೆ. ತಿರುಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ್ಮೇಲೆ ತಿರುಗಿ ಇನ್ನೊಂದು ತಟ್ಟೆ ತಿಂತಾರೆ. ಈ ಊಟದ ವಿಚಾರದಲ್ಲಿ ಎಷ್ಟು ಕೊಟ್ಟರು ಸಾಲೋದಿಲ್ಲ. ಇಷ್ಟು ಪ್ರಾಬ್ಲಮ್ಸ್ ಇದೆ. ಮತ್ತೆ ಕಾನ್ಸಂಟ್ರೇಷನ್ ಕಮ್ಮಿ ಆಗೋಗುತ್ತೆ, ಮೆಮರಿ ತುಂಬಾನೇ ಕಮ್ಮಿ ಆಗೋಗುತ್ತೆ. ಕ್ಷಣದಲ್ಲಿ ಇಟ್ಟಿದ್ದ ಪದಾರ್ಥಗಳು ಏನು ಎತ್ತ ಗೊತ್ತಾಗಲ್ಲ, ಮರ್ತೋಗುತ್ತೆ. ಏಕಾಗ್ರತೆ ಅಂತೂ ನಿಲ್ಲು, ಕಾನ್ಸಂಟ್ರೇಟ್ ಮಾಡಕ್ಕೆ ಆಗೋದಿಲ್ಲ. ಇಷ್ಟು ತೊಂದರೆಗಳು ಇಟ್ಕೊಂಡು ಒಂದ್ ಕಡೆ ಕೆಲಸ ಮಾಡಬೇಕು ಅಂದ್ರೆ ಸಾಧ್ಯವೇ ಇಲ್ಲ. ಒಂದು ಅವರೇನೆ ನಮ್ಮನ್ನ ಕೆಲಸ ಬಿಟ್ಟು ಹೋಗೋದು ಕಳಿಸ್ಬಿಡ್ತಾರೆ, ಅಥವಾ ನಮ್ಮ ಕೈಯಲ್ಲಿ ಆ ಕೆಲಸ ಮಾಡೋ ಜಾಗದಲ್ಲಿ ಕೋಆಪರೇಟ್ ಮಾಡಕ್ಕೆ ನಾವೇ ಬಿಟ್ಬಿಡ್ತೀವಿ. ಮತ್ತೆ ಮನೆಯಲ್ಲಿ ಎಷ್ಟೇ ಜನಗಳು ಜೊತೆಗೆ ನಾವು ಬಾಳಿದ್ರು ಏನೋ ಒಂಥರ ಒಂಟಿತನ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಇನ್ನೊಂದು ಮನಸ್ಸಲ್ಲಿ ಇರೋದನ್ನ ಯಾರಿಗೂ ಹೇಳ್ಕೋಬೇಕು ಅಂತ ಭಾವನೆ ಬರಲ್ಲ. ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ಆಲೋಚನೆಗಳು ಯಾವಾಗ್ಲೂ ಬರ್ತಾ ಇರುತ್ತೆ. ಸಾಧಾರಣ ಎಲ್ರಿಗೂ ಬರುತ್ತೆ, ಆದ್ರೆ ಖಿನ್ನತೆ ಬಂದವರಿಗೆ ಅನ್ಸ್ಟಾಪಬಲ್ ಹಂಗಂದ್ರೆ ನಿಲ್ಲಿಸ್ದೇನೆ ಯಾವಾಗ್ಲೂ 24x7. ಮತ್ತೆ ನಿದ್ರೆ ಕೊರತೆ, ನಿದ್ರೆ ಮಾಡಕ್ ಆಗಲ್ಲ. ಆಗ ನಿದ್ರೆ ಬರೋದಾದ್ರೂ ತುಂಬಾ ಲೇಟ್ ಆಗಿ ನಿದ್ರೆ ಬರುತ್ತೆ. ಅದು ಬೆಳಗಿನ ಜಾವ ಮಲ್ಕೋಬೇಕು. 11-12 ಗಂಟೆಗೆ ಮಲಗಿ 10 ಗಂಟೆ 11 ಗಂಟೆ ಮಲಗೋ ಪ್ರಮೇಯವೇ ಇಲ್ಲ. 2 ಗಂಟೆ 2.5 ಗಂಟೆ 3 ಗಂಟೆಗೆ ನಿದ್ದೆ ಬರೋದು. 3 ಗಂಟೆ ನಿದ್ದೆ ಬಂದ್ರೆ 10 ಗಂಟೆ ಆದ್ರೆ ಎಚ್ಚರ ಆಗಲ್ಲ, ಮಲಗಿರ್ಬೇಕು. ಇನ್ನು ಕೆಲವರಿಗೆ ನಿದ್ರೇನೆ ಬರೋದಿಲ್ಲ, ಈ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು, ಸೆಕ್ಸ್ ವಿಷಯವಾಗಿರ್ಬೋದು, ಏನಂತ ಹೇಳಕ್ ಸಾಧ್ಯವಿಲ್ಲ. ಭಯ ಭೀತಿನಲ್ಲಿ ವಿಚಿತ್ರ ಆಲೋಚನೆಗಳು ಬರುತ್ತೆ. ಹಲುಸಿನೇಷನ್ ಅಂತೀವಿ, ಊಹೆ. ಯಾವ್ದೋ ದೆವ್ವ ಬಂದಂಗ ಆಗೋದು, ದೆವ್ವ ನಮ್ಮನ್ನು ಬಂದು ಅಮುಕದಂಗ ಆಗೋದು, ದೆವ್ವನೂ ಇಲ್ಲ, ನಮ್ಮ ಮೇಲ್ ಬಂದು ಕೂತಂಗ ಆಗೋದು, ನಮ್ಮನ್ನು ಅಮುಕದಂಗ ಆಗೋದು, ಯಾರೋ ಹಿಂದೆ ನಮ್ಮನ್ನು ಚುಚ್ಚಿದಂಗ ಆಗೋದು, ಜುಟ್ಟದಂಗ ಆಗೋದು, ಹಲುಸಿನೇಷನ್ ಅಂತೀವಿ ಇಂಗ್ಲಿಷ್. ಎಲ್ಲ ಬರುತ್ತೆ. ಎಷ್ಟೊಂದು ಸಿಂಪ್ಟಮ್ಗಳಿದೆ. ಸಾಧಾರಣ ಆರೋಗ್ಯವಾಗಿ ಮಾನಸಿಕ ದೈಹಿಕ ಆರೋಗ್ಯವನ್ನ ಪಡ್ಕೊಂಡಿರೋ ಒಂದು ವ್ಯಕ್ತಿಗೂ ಕೂಡ ಭಯ ಭೀತಿ ಅಂತ ಇದೆ. ಅವರು ಭಯ ಭೀತಿಯಿಂದ ಬೇಗ ಹೊರಗೆ ಬಂದ್ಬಿಡ್ತಾರೆ, ಮಾಮೂಲಿ ಸ್ಥಿತಿಗೆ ಬಂದ್ಬಿಡ್ತಾರೆ. ಖಿನ್ನತೆ ಬಂದವ್ರಿಗೆ ಮನೆಗಾಗಲ್ಲ. ಖಿನ್ನತೆ ಬಂದವರಿಗೆ ಒಂದು ಸ್ಥಿತಿ ಏನಾದ್ರು ತಲೆ ಒಳಗಡೆ ಪೆಟ್ಟು ಬಿತ್ತೋದ್ರೆ
ಅದನ್ನ ತೆಗೆಸೋದು ಅಸಾಧ್ಯ. ಇನ್ನೊಂದು ಯಾವುದಕ್ಕೂ ಕೋಆಪರೇಟ್ ಮಾಡಲ್ಲ. ವಾಕಿಂಗ್ ಹೋಗು, ವ್ಯಾಯಾಮ ಮಾಡು, ಬೇರೆ ಏನೋ ಹೇಳಿರ್ತಾರೆ ಡಾಕ್ಟರ್, ತಿನ್ನಿ ತಿನ್ನು ಅದ್ ಮಾಡಿ ತಿನ್ಬೇಡ, ಯಾವುದಕ್ಕೂ ಸ್ಪಂದಿಸಲ್ಲ. ಹಠಮಾರಿತನ ಬಂದ್ಬಿಡುತ್ತೆ. ಇದೆಲ್ಲ ಇದೆ. ಈ ಬೇಸಿಕ್ ಈ ಪ್ರಾಬ್ಲಮ್ಸ್ ಇಂದ ಹೊರಗೆ ಬರೋದಕ್ಕೆ ಏನ್ ಮಾಡ್ಬೇಕು?